ಪ್ರೀತಿಯ ಸಹೋದರ ಸಹೋದರಿಯರೇ, ನಮಸ್ಕಾರಗಳು. ನಮಗೆ ಕೊಟ್ಟಿರೋಂಥ ವಾಕ್ಯ ಪ್ರಕೃತಿ ನಮಗಾಗಿ ನಾವು ಯಾರಿಗಾಗಿ ಅನ್ನೋ ಒಂದು ಅಂಶನ ಇಲ್ಲಿ ಓದ್ಕೊಳ್ಳೋಣ. ಅದಕ್ಕೆ ಮುಂದೆ ದೇವರ ಹತ್ರ ನಾವು ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಒಡೆಯನಾದ ತಂದೆ ಸರ್ವಶಕ್ತನೇ, ನಿತ್ಯತೆಯ ಅರಸನೇ, ಸೃಷ್ಟಿಕರ್ತ ದೇವನೇ, ಸದಮಲ ಸ್ವಾಮಿಯೇ, ಕರುಣಾಳು ದೇವನೇ, ಕರುಣಾಮಯಿ ತಂದೆಯಾದ ದೇವನೇ, ಅಪ್ಪ ನಿಮಗೆ ಸ್ತೋತ್ರ ಹೇಳ್ತೇವೆ. ಈ ತಂದೆ ಅದು ಈ ವಾಕ್ಯಗಳನ್ನು ಹೇಳೋದಕ್ಕೆ ನನ್ನನ್ನು ತಂದೆ ಬಲಪಡಿಸಿ ತಂದೆ. ಇದು ನನ್ನ ಸ್ವಂತ ಮಾತಲ್ಲ ತಂದೆ, ನಿಮ್ಮ ಮಾತಾಗಿದ್ದು ತಂದೆ. ನಾನು ತಂದೆ ಕೇಳುವವರೆಗೂ ಹೇಳೋವರೆಗೂ ತಂದೆ ಇದು ನಿಮ್ಮ ವಾಕ್ಯದ ಹಿತವನ್ನು ತಂದೆ ನೀವು ಹೇಳ್ಕೊಡ್ತೀರಂತ ನಾನು ವಿಶ್ವಾಸಿಸ್ತೇನೆ ತಂದೆ. ಯೇಸು ಕ್ರಿಸ್ತರ ನಾಮದಲ್ಲಿ ಬೇಡಿಕೊಳ್ತೇನೆ ನನ್ನ ತಂದೆಯಾದ ದೇವನೇ, ಆಮೇನ್. ಪ್ರಕೃತಿ ನಮಗಾಗಿ. ಪ್ರಕೃತಿ ಯಾರಿಗಾಗಿ ಅಂತ ಕೇಳಿದ್ರೆ, ದೇವರು ಸೃಷ್ಟಿ ಮಾಡಿರೋದು ಪ್ರಕೃತಿ ನಮಗಾಗಿನೇ ಅಂತ. ದೇವರು ಪ್ರಕೃತಿನ ಸೃಷ್ಟಿ ಮಾಡೋದಕ್ಕೆ ಮುಂಚೆನೇ ಆದಿಕಾಂಡದಲ್ಲಿ ನಾವು ನೋಡ್ತೀವಿ, 1ನೇ ಅಧ್ಯಾಯದಿಂದ ಫುಲ್ಲಾಗಿ ನಾವು ನೋಡಬೇಕಾದಾಗ ಪ್ರಕೃತಿ ಬಗ್ಗೆ ಮತ್ತು ಮನುಷ್ಯರ ಒಂದು ಮಾನವ ಕುಲದ ಆರಂಭ, ಪ್ರಪಂಚದ ಆರಂಭ, ಮನುಷ್ಯ ಕುಲದ ಆರಂಭ, ಇಸ್ರಾಯೇಲ್ ಜನರ ಆರಂಭದ ಕುರಿತು ದೇವರು ಸ್ಪಷ್ಟವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಬೇಕಾದಾಗ ನಾವು ದೇವರು ಪ್ರಕೃತಿ ನಮಗಾಗಿ ಕೊಟ್ಟಿದ್ದಾರೆ ಅಂತ ಹೇಳಬೇಕಾದ್ರೆ, ಮತ್ತು ಇನ್ನೊಂದು ಆದಿಕಾಂಡ ಗ್ರಂಥವನ್ನು ನಾವು ಓದಬೇಕಾದಾಗ ನಮಗೆಲ್ಲರಿಗೂ ಗೊತ್ತಿರುತ್ತೆ. ಆದಿಕಾಂಡ ನಾವು ಮೊದಲಿಂದನೂ ನಾವು ಓದ್ಕೊಂಡು ಬಂದಿದ್ದೀವಿ. ಇದನ್ನು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತು ಓದಬೇಕಾದಾಗ ಆದಿಕಾಂಡದ ಬಗ್ಗೆ ತಿಳ್ಕೋಬೇಕಾದ್ರೆ ನಂಬಿಕೆಯ ಕುರಿತಾದ್ದು, ಮತ್ತು ದೇವರು ಯಾರು ಮತ್ತು ದೇವರ ಹೇಗೆ ಈ ಸೃಷ್ಟಿ ಕಾಲದಿಂದಲೇ ಜನರ ಜೀವನದಲ್ಲಿ ಒಳಗೊಂಡಿದ್ದಾರೆ ಅನ್ನೋದನ್ನು ಸ್ಪಷ್ಟವಾಗಿ ಆದಿಕಾಂಡದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮತ್ತು ನಾವು ಇಲ್ಲಿ ಪ್ರಕೃತಿ ನಮಗಾಗಿ ಮತ್ತು ನಾವು ಯಾರಿಗಾಗಿ ಅನ್ಬೇಕಾದಾಗ ಪ್ರಕೃತಿ ನಮಗಾಗಿ. ಪ್ರಕೃತಿಯಲ್ಲಿ ಆದಿಕಾಂಡದಲ್ಲಿ ದೇವರು 1ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಬರಿದಾಗಿತ್ತು. ಪ್ರಕೃತಿನ ಸೃಷ್ಟಿ ಮಾಡಬೇಕಾದಾಗ ಏನೂ ಇರಲಿಲ್ಲ ಅಲ್ಲಿ. ಅವರು ಹೇಳ್ತಾರೆ, ಆದಿಕಾಂಡ 1ನೇ ಅಧ್ಯಾಯದಲ್ಲಿ ನಾವು ಓದ್ಕೊಳ್ಳೋಣ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿಯೂ ಇತ್ತು. ಆದಿ ಸಾಗರದ ಮೇಲೆ ಕತ್ತಲಿತ್ತು. ದೇವರಾತ್ಮವು ಜಲಸಮುಖಗಳ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಇಲ್ಲಿ ನೋಡಬೇಕಾದಾಗ ಈ ಪ್ರಕೃತಿ ಮುಂಚೆನೇ ಇದು ಬರಿದಾಗಿತ್ತು, ಏನೂ ಇರಲಿಲ್ಲ. ದೇವರ ಒಂದು ಪ್ರೀತಿನ ನಾವು ನೋಡ್ಬೋದು. ಪ್ರಪಂಚನ ಮತ್ತು ಸೃಷ್ಟಿನ ಯಾವ ರೀತಿ ಸೃಷ್ಟಿ ಮಾಡಿದ್ರು ಅಂತ. ಅದೇ ಆದಿಕಾಂಡ 11:16 ನೋಡಬೇಕಾದಾಗ ನಾವು ಆದಿಕಾಂಡ 1ನೇ ಅಧ್ಯಾಯ 11:16 ಭೂಮಿಯು ಹುಲ್ಲು ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳನ್ನು ಬೆಳೆಸಲಿ ಮತ್ತು ಬೀಜವುಳ್ಳ ಹಣ್ಣಿನ ಮರಗಳನ್ನು ಅವುಗಳ ಜಾತಿಗನುಸಾರವಾಗಿ ಹುಟ್ಟಿಸಲಿ ಎಂದು ಹೇಳಿದನು. ಹಾಗೆಯೇ ಆಯಿತು. ಭೂಮಿಯಲ್ಲಿ ಹುಲ್ಲು ಬೆಳೆಯಿತು. ತಮ್ಮ ತಮ್ಮ ಜಾತಿಯ ಪ್ರಕಾರ ಬೀಜ ಬಿಡುವ ಕಾಯಿ ಪಲ್ಯದ ಗಿಡಗಳೂ ಉಂಟಾದವು. ತಮ್ಮ ತಮ್ಮ ಜಾತಿಗನುಸಾರವಾಗಿ ಬೀಜವುಳ್ಳ ಹಣ್ಣಿನ ಮರಗಳೂ ಕಾಣಿಸಿದವು. ದೇವರು ಅದನ್ನು ಒಳ್ಳೆಯದೆಂದು ನೋಡಿದನು. ಹೀಗೆ ಸಾಯಂಕಾಲವು ಪ್ರಾಪ್ತ ಕಾಲವಾಯಿತು. ಅಂದರೆ ದೇವರು ಇಲ್ಲಿ ಮೊದಲು ಭೂಮಿ ಬರಿದಾಗಿದ್ದಾಗ ಅಲ್ಲಿ ಕತ್ತಲೆ ಮತ್ತು ಬೆಳಕನ್ನು ಸೃಷ್ಟಿ ಮಾಡಾದ್ಮೇಲೆ ಏನೇನು ಮಾಡ್ತಾರೆ, ಇಲ್ಲಿ ಬೀಜ ಗಿಡಗಳನ್ನು ಜಾತಿಗನುಸಾರವಾಗಿ ಸೃಷ್ಟಿ ಮಾಡೋದನ್ನು ನಾವು ನೋಡ್ತೀವಿ. ಅದೇ ರೀತಿ 14ನೇ ಅಧ್ಯಾಯದಲ್ಲಿ ನೋಡಬೇಕಾದಾಗೂ ಆಕಾಶದ ಮಂಡಲದಲ್ಲಿ ಹಗಲಿರುಳನ್ನು ಹಗಲನ್ನು ಆಳೋದಕ್ಕೆ ದೊಡ್ಡ ಬೆಳಕನ್ನು, ಇರುಳನ್ನು ಆಳೋದಕ್ಕೆ ಚಿಕ್ಕ ಬೆಳಕನ್ನು ಈ ರೀತಿ ಹೇಳಿ ದೇವರು ಸೃಷ್ಟಿ ಮಾಡ್ತಾರೆ. ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ ಮತ್ತು ಭೂಮಿಯ ಮೇಲೆ ಬೆಳಕು ಕೊಡುವುದಕ್ಕೆ ಅವು ಆಕಾಶ ಮಂಡಲದಲ್ಲಿ ದೀಪಗಳಂತಿರಲಿ ಅಂದನು. ಹಾಗೆ ಆಯಿತು. ಇದನ್ನು ನೋಡಿದ್ವಿ. ಈಗ ಪ್ರಕೃತಿ ಕಾಯಿ ಪಲ್ಯನ ಸೃಷ್ಟಿ ಮಾಡಿದ್ರು. ಈ ಕಡೆ ಇವಾಗ ಬೆಳಕು, ಕಾಯಿ ಪಲ್ಯಗಳು ಬೆಳೆಯೋದಕ್ಕೆ ಬೆಳಕನ್ನು ದೇವರು ಇಲ್ಲಿ ಕೊಟ್ಟರು ಅನ್ನೋದನ್ನು ನಾವು ವಿಶೇಷವಾಗಿ ನೋಡ್ಬೋದು ಇಲ್ಲಿ. ಮತ್ತು 20ನೇ ಅಧ್ಯಾಯದಲ್ಲಿ ನಾವು ಅದೇ ಗ್ರಂಥದಲ್ಲಿ 20 ಅಧ್ಯಾಯನ ಓದಿ. ತರುವಾಯ ದೇವರು ಗುಂಪು ಗುಂಪಾಗಿ ಚಲಿಸುವ ಜಂತುಗಳು ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಅಂತರಿಕ್ಷದೊಳಗೆ ಹಾರಾಡಲಿ ಎಂದು ಹೇಳಿದನು. ಹೀಗೆ
ದೇವರು ಮಹಾಚಲಗಳನ್ನು, ನೀರಿನಲ್ಲಿ ತುಂಬಿರುವ ಸಕಲ ವಿಧವಾದ ಜೀವಿಗಳನ್ನು, ರೆಕ್ಕೆಗಳುಳ್ಳ ಸಕಲ ವಿಧವಾದ ಪಕ್ಷಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಉಂಟು ಮಾಡಿದನು. ಆತನು ಅದನ್ನು ಒಳ್ಳೆದೆಂದು ನೋಡಿದನು. ಓಕೆ, ಇದೇ ರೀತಿ ಏನು ಮಾಡ್ತಾರೆ ದೇವರು, ಭೂಮಿಯಲ್ಲಿ ಬರೀ ಕಾಯಿ ಪಲ್ಯನ ಮಾತ್ರ ಸೃಷ್ಟಿ ಮಾಡಿಲ್ಲ, ನೀರಲ್ಲಿರೋಂಥ ಜೀವ ಜಂತುಗಳನ್ನು ಸೃಷ್ಟಿ ಮಾಡಿ ಅದನ್ನು ಅಭಿವೃದ್ಧಿ ಹೊಂದಲಿ ಅಂತೇಳಿ ಇಲ್ಲಿ ದೇವರು ಅದನ್ನು ಸೃಷ್ಟಿ ಮಾಡಿ ಒಳ್ಳೆಯದಂತ ಹೇಳ್ತಾರೆ. ಇದು ಪ್ರಕೃತಿಗೇನೆ ಇದು ಈಕ್ವಲ್ ಆಗುತ್ತೆ, ಇಲ್ಲಿ ಬರುತ್ತೆ ದೇವ್ರಿಗೆ. ಮತ್ತು ಇದನ್ನು ಬರೀ ಪ್ರಕೃತಿನ ಸೃಷ್ಟಿ ಮಾಡಿ ಸುಮ್ಮನೆ ಬಿಟ್ಬಿಟ್ರ ದೇವರು? ಇಲ್ಲ. ಇಲ್ಲಿ ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನ. ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನುಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹಾರಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನ ಮಾಡಲಿ ಅಂದನು. ಈಗ ನಾವು ಟೈಟಲ್ ನೋಡಿದ್ವಲ್ಲ, ಪ್ರಕೃತಿ ಯಾರಿಗಾಗಿ? ಇದು ದೇವರು ನಮಗಾಗಿನೇ ಇದನ್ನು ಕೊಟ್ಟಿರೋದು. ದೇವರು ಹೇಳ್ತಾ ಇದ್ದಾರೆ, ನಮ್ಮ ಸ್ವರೂಪವಾಗಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡೋಣ, ಅವರು ಸಮುದ್ರದಲ್ಲಿರುವ ಮೀನುಗಳ ಮೇಲೆಯೂ, ಅಂತರಿಕ್ಷದಲ್ಲಿ ಹಾರಾಡುವ ಪಕ್ಷಿಗಳ ಮೇಲೆಯೂ, ಪಶುಗಳ ಮೇಲೆಯೂ, ನೆಲದ ಮೇಲೆ ಹರಿದಾಡುವ ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ, ಎಲ್ಲ ಭೂಮಿಯ ಮೇಲೆಯೂ ದೊರೆತನೆ ಮಾಡಲಿ. ಈಗ ಗೊತ್ತಾಯ್ತಾ? ದೇವರು ಪ್ರಕೃತಿನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ದೇವರು ಸ್ಪಷ್ಟವಾಗಿ ನಮಗೆ ತಿಳ್ಕೊಡ್ತಾ ಇದ್ದಾರೆ. ಮತ್ತು ಈ ಪ್ರಕೃತಿನ ಸೃಷ್ಟಿ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ಮೇಲೆ ಅದನ್ನು ನೋಡ್ಕೋಬೇಕಲ್ಲ, ನಾವು ಅದನ್ನು ಹಾಗೆ ಬೆಳೆಸಬೇಕು. ನಾವು ಸುಮ್ಮನೆ ಬಿಟ್ಬಿಟ್ರೆ ಅದು ಎಲ್ಲ ಗಿಡಗಳು ಮತ್ತು ಎಲ್ಲ ಬೇರೆ ಥರ ಎಲ್ಲ ಗಿಡ ಕಳೆಗಳೆಲ್ಲ ಬಂದ್ಬಿಡುತ್ತೆ. ಅದಕ್ಕೆ ಮನುಷ್ಯನ ಏನು ಮಾಡ್ತಾರೆ, ಆದಿಕಾಂಡ 2ನೇ ಅಧ್ಯಾಯ 15ರಲ್ಲಿ, ಯೆಹೋವ ದೇವರು ಆ ಮನುಷ್ಯನನ್ನು ಕರೆಕೊಂಡು ಹೋಗಿ ಏದೆನ್ ತೋಟವನ್ನು ವ್ಯವಸಾಯ ಮಾಡುವುದಕ್ಕೂ ಕಾಯುವುದಕ್ಕೂ ಇದರಲ್ಲಿ ಬಿಟ್ಟನು. ಇದೆಲ್ಲ ಸಾಕು. ಅಂದರೆ ಇಲ್ಲಿ ಏನು ಮಾಡ್ತಾ ಇದ್ದಾರೆ, ಎಲ್ಲ ಸೃಷ್ಟಿ ಮಾಡಿ ಮನುಷ್ಯರ ಕೈಯಲ್ಲಿ ಅಧೀನವಾಗಿ ಅಧಿಕಾರ ಕೊಟ್ಟು ಇದನ್ನು ನೀವು ದೊರೆತನ ಮಾಡಿ ಅಂತ ಹೇಳಿ ಅದನ್ನು ಕಾಯೋದಕ್ಕೂ ವ್ಯವಸಾಯ ಮಾಡೋದಕ್ಕೂ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಇಲ್ಲಿ ಇನ್ನೂ ದೇವರು ನಮಗೆ ಸ್ಪಷ್ಟವಾಗಿ ಕೊಡ್ತಾ ಇದ್ದಾರೆ. ಅಂದರೆ ನಮಗೆ ಏನು ಪ್ರಕೃತಿ ನಮಗಾಗಿಯೇ ಅಂತ ಕೊಟ್ಟಿರೋದು ದೇವರು, ಅದನ್ನು ಅನುಭವಿಸೋದಕ್ಕೆ. ಅದೇ ರೀತಿ ಯಾವ ರೀತಿಯೆಲ್ಲ ಅನುಭವಿಸ್ಬೋದು ಅನ್ನೋ ಒಂದು ಆ ವಾಕ್ಯ ನೋಡೋಕೆ ಹೋದರೆ, ಕೀರ್ತನೆ 104, ಕೀರ್ತನೆ 104, 14, 15. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳೆಯಿಸುತ್ತಿ, ಮನುಷ್ಯರಿಗೋಸ್ಕರ ಪೈರುಗಳನ್ನು ಹುಟ್ಟಿಸುತ್ತಿ, ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು, ಹೃದಯಾನಂದಕರವಾದ ದ್ರಾಕ್ಷರಸವನ್ನು, ಮುಖಕ್ಕೆ ಕಾಂತಿಯನ್ನುಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರೆಗೆ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಥ್ಯಾಂಕ್ ಯು. ಬರುತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಬರೀ ವ್ಯವಸಾಯ ಮಾಡೋದಲ್ಲ, ಅದನ್ನು ಕಾಯೋದು ಮಾತ್ರ ಅಲ್ಲ, ನಮಗೇನು ಬೇಕಾಗಿದೆ, ಪಶುಗಳನ್ನು ಸೃಷ್ಟಿ ಮಾಡಿದ್ರು, ಕ್ರಿಮಿಕೀಟಗಳನ್ನು ಸೃಷ್ಟಿ ಮಾಡಿದ್ರು, ಜೀವ ಜಂತುಗಳನ್ನು ಸೃಷ್ಟಿ ಮಾಡಿದ್ದಾರೆ, ನೀರಲ್ಲಿ ಹರಿದಾಡುವಂಥ ಕ್ರಿಮಿಕೀಟ ಜಲಚರಗಳನ್ನು ದೇವರು ಸೃಷ್ಟಿ ಮಾಡಿ ಅದನ್ನು ಕಾಯೋದಕ್ಕೂ ಮತ್ತು ಅದನ್ನು ವ್ಯವಸಾಯ ಮಾಡೋದಕ್ಕೂ ನಮಗೆ ಅಧಿಕಾರ ಕೊಟ್ಟರು ದೇವರು. ಅದನ್ನು ಬರೀ ಅಧಿಕಾರ ಕೊಟ್ಟು ಅದನ್ನು ನಮ್ಮನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅಂತಲೂ ಇಲ್ಲಿ ಹೇಳ್ತಾ ಇದ್ದಾರೆ. ಪಶುಗಳಿಗೋಸ್ಕರ ಹುಲ್ಲನ್ನು ಮೊಳೆಸುತ್ತಿ, ಮನುಷ್ಯರಿಗೋಸ್ಕರ ಪೈರನ್ನು ಹುಟ್ಟಿಸುತ್ತಿ, ಅವರು ಭೂ ವ್ಯವಸಾಯ ಮಾಡಿ ಆಹಾರವನ್ನು, ಆನಂದಕರವಾದ ದ್ರಾಕ್ಷಾರಸವನ್ನು, ಮುಖಕ್ಕೆ ಕಾಂತಿಯನ್ನು ಉಂಟು ಮಾಡುವ ಎಣ್ಣೆಯನ್ನು, ಪ್ರಾಣಾಧಾರವಾದ ರೊಟ್ಟಿಯನ್ನು ಸಂಪಾದಿಸಿಕೊಳ್ಳುತ್ತಾರೆ. ಅಂದರೆ ನಮಗೆ ಹಾಗೆ ಬಿಡಲಿಲ್ಲ ದೇವರು, ನಮಗೆ ಇದು ಊಟಕ್ಕೂ ನಮಗೆ ಎಣ್ಣೆ ಯಾವುದಕ್ಕೂ ಕೊರತೆ ಇಲ್ಲದಾಗೆ ಪ್ರಕೃತಿಯಲ್ಲಿ ನಮಗೆ ಎಲ್ಲವನ್ನೂ ಉಚಿತವಾಗಿ ನಮಗೆ ಕೊಡ್ತಾ ಇದ್ದಾರೆ. ನಮಗೆ ದೇವರು ಆ ಸೃಷ್ಟಿ ಮಾಡಿರೋ ಒಂದು ಪ್ರೀತಿನ ನೋಡಿದ್ರೆ, ಮನುಷ್ಯರಿಗೋಸ್ಕರ ದೇವರು ಯಾವ ರೀತಿಯೆಲ್ಲ ಕೊಟ್ಟಿದ್ದಾರೆ ಅಂದರೆ ಅವರ ಪ್ರೀತಿ, ಅವರ ಗುಣಗಳನ್ನ ನಾವು ಇಲ್ಲಿ ನೋಡ್ಬೋದು ಅವ್ರನ್ನ. ಅದೇ ರೀತಿ ಕೀರ್ತನೆ 8, 4, 6, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಯಾಕೆ ಲಕ್ಷ್ಯವಿಡಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ಇಲ್ಲಿ 6ವರೆಗೂ, ಅವನನ್ನು ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮಾಡಿದ್ದೆಯಲ್ಲ, ಪ್ರಭಾವವನ್ನು ಮಾನವನ್ನು ಅವನಿಗೆ ಕಿರೀಟವಾಗಿ ಇಟ್ಟು, ನೀನು ಸೃಷ್ಟಿಸಿದ ಎಲ್ಲ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವನಿಗೆ ಅನುಗ್ರಹಿಸಿದ್ದಿ. ನೋಡಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅವರು ಇದನ್ನೆಲ್ಲ ಸೃಷ್ಟಿ ಮಾಡಿ ದೇವರ ಮನುಷ್ಯನ ಯಾಕೆ ಅವರ ಒಂದು ಎಷ್ಟು ಮಾತ್ರದವನು ಅಂದರೆ, ನಾವು ಬೆಳಗ್ಗೆ
ಒಂದು ಹುಲ್ಲಿಗೆ ದೇವರು ಕೀರ್ತನೆಯಲ್ಲಿ ನಾವು ಓದಿದ್ದೀವಿ, ಹುಲ್ಲು ಹುಟ್ಟಿದ ಮೇಲೆ ಸಂಜೆ ಯಾವ ರೀತಿ ಒಣಗಿ ಹೋಗುತ್ತೋ ಅದೇ ರೀತಿ ನಮ್ಮ ಜೀವನವನ್ನು ನಾವು ಇವತ್ತು ಇರ್ತೀವೋ ಇಲ್ವೋ ನಮ್ಗೆ ಗೊತ್ತಿಲ್ಲ. ಈ ಕ್ಷಣ ನಾವು ಹೊರಗಡೆ ಹೋದರೆ ಇರ್ತೀವೋ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರ ಜೀವನ ಯಾವ ರೀತಿ ನಮ್ಮನ್ನು ಯಾಕೆ ಅವರು ಅಷ್ಟೊಂದು ನಮ್ಮನ್ನು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅಂದರೆ, ಅವರ ಸೃಷ್ಟಿಗೆ, ಅವರ ಹೋಲಿಕೆಗೆ ಸರಿಯಾಗಿ ನಮ್ಮನ್ನು ಸೃಷ್ಟಿ ಮಾಡಿ, ಅವರ ಒಂದು ಸೃಷ್ಟಿ ಮಾಡಿರೋವಂಥ ಪ್ರಕೃತಿಯ ಮೇಲೆ ನಮಗೆ ದೊರೆತನ ಮಾಡಿ ಅದನ್ನು ಅನುಭವಿಸೋದಕ್ಕೂ ಮತ್ತು ಆ ವಸ್ತುಗಳ ಮೇಲೆ ಪ್ರಭುತ್ವವನ್ನು ಅವರಿಗೆ ಅನುಗ್ರಹಿಸಿ ಕೊಟ್ಟಿದ್ದಾರೆ ಅಂತೇಳಿ ಇಲ್ಲಿ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಇಲ್ಲಿ ದೇವರು ನಮಗೆ ಇದೊಂದು ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ನಾವು ಪ್ರಪಂಚನ ಹಾಳು ಮಾಡೋದು, ತುಂಬ ಜನ, ಎಷ್ಟೊಂದು ಜನ ಅದನ್ನು ಪ್ರಕೃತಿನ ನಾಶಪಡಿಸ್ಕೊಂಡು ಇವತ್ತು ಯುದ್ಧ ಕಾದಾಟಗಳು ನೋಡಬೇಕಾದಾಗ ಇರಾನ್, ಇಸ್ರಾಯೇಲ್, ಇರಾಕ್ ದೇಶಗಳಲ್ಲಿ ಎಷ್ಟೋ ಜನ ಅಳ್ತಾ ಇದ್ದಾರೆ. ಭೂಮಿಗಳನ್ನ ಕಳ್ಕೊಂಡು, ಮನೆಗಳನ್ನ ಕಳ್ಕೊಂಡು, ಎಲ್ಲರನ್ನೂ ಕಳ್ಕೊಂಡು ಎಷ್ಟೆಲ್ಲ ಅನುಭವಿಸ್ತಾ ಇದ್ದಾರೆ. ದೇವರು ಅದನ್ನು ಇಷ್ಟಪಡಲಿಲ್ಲ. ನಾವು ಚೆನ್ನಾಗಿರಬೇಕು. ಅವ್ರು ಹೇಳ್ತಾ ಇದ್ದಾರೆ, ಕೀರ್ತನೆ 104 ಹೇಳ್ತಾರೆ, ನಮಗೆ ಆಹಾರವನ್ನು, ನಮಗೆ ಬೇಕಾಗಿರುವಂಥ ದ್ರಾಕ್ಷಾರಸವನ್ನು, ಎಣ್ಣೆಯನ್ನು, ರೊಟ್ಟಿಯನ್ನು ನೀವು ಸಂಪಾದಿಸ್ಕೊಳ್ಳೋದಕ್ಕೆ ಈ ಪ್ರಕೃತಿನ ನಾನು ಕೊಟ್ಟಿದ್ದೀನಿ, ನಾಶಪಡಿಸೋದಕ್ಕೆ ಕೊಟ್ಟಿಲ್ಲ. ನಮ್ಮ ಜನಾಂಗಗಳು ಮುಂದೆ, ನಮ್ಮ ಪೀಳಿಗೆಗಳು ಅದನ್ನು ಅನುಭವಿಸೋದಕ್ಕೆ ದೇವರು ಇದನ್ನು ಸೃಷ್ಟಿಯಲ್ಲಿ ನಮಗೆ ಪ್ರಕೃತಿನ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಅವ್ರು ಕೊಡೋದನ್ನು ಯಾವ ರೀತಿ ಕೊಟ್ಟಿದ್ದಾರೋ ಅದನ್ನೇ ನಾವು ಅವ್ರಿಗೆ ಕೊಡಬೇಕಲ್ಲ. ನಾವು ಬೆಸ್ಟಾಗಿ ನಾವು ಕೊಡಬೇಕು. ಅವ್ರು ಏನು ಕೊಟ್ಟಿದ್ದಾರೋ, ಯಾರಾದರೂ ಒಬ್ರು ಗಿಫ್ಟ್ ಕೊಟ್ಟರೆ ಅವ್ರಿಗೆ ನಾವು ಪುನಃ ಗಿಫ್ಟ್ ಕೊಡ್ತೀವಾ ಇಲ್ವಾ? ಅದೇ ರೀತಿ ದೇವರು ನಮಗೆ ಇದನ್ನು ಉಚಿತವಾಗಿ ನಮಗೆ ಕೊಟ್ಟಿರಬೇಕಾದಾಗ ಅದನ್ನು ದೇವರಿಗೆ ನಾವು ಇನ್ನು ಮುಂದೆ ಬರುವಂಥ ನಮ್ಮ ಸಂತತಿಗಳಿಗೂ ಕೊಡಬೇಕಾಗಿರೋದು ನಮ್ಮ ಕೆಲಸ. ಅದನ್ನು ದೇವರು ಅದನ್ನೇ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಇನ್ನೊಂದು ಪ್ರಕೃತಿ ಬಗ್ಗೆ ಇನ್ನೊಂದು ವಚನ ನೋಡ್ಕೊಳ್ಳೋಣ. ಇಬ್ರಿಯರಿಗೆ 2:8. ಎಲ್ಲವನ್ನೂ ಅವನ ಪಾದಗಳ ಕೆಳಗೆ ಹಾಕಿ ಅವನಿಗೆ ಆಧೀನ ಮಾಡಿದ್ದೀಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನು ಮನುಷ್ಯನಿಗೆ ಆಧೀನ ಮಾಡಿದನೆಂಬುದರಲ್ಲಿ ಅವನಿಗೆ ಒಂದನ್ನಾದರೂ ಆಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದ ಹಾಗಾಯಿತು. ಮನುಷ್ಯರ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟು ದೇವರು ನಮ್ಮ ಕೈಯಲ್ಲಿ ಈ ಪ್ರಕೃತಿನ ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿ, ಎಲ್ಲವನ್ನು ಅವನ ಪಾದದ ಕೆಳಗೆ ಹಾಕಿ ಅವನಿಗೆ ಅಧೀನ ಮಾಡಿದೆಯಲ್ಲವೇ ಎಂದು ಸ್ಪಷ್ಟವಾಗಿ ಹೇಳಿದನು. ಆತನು ಎಲ್ಲವನ್ನು ಮನುಷ್ಯನಿಗೆ ಅಧೀನ ಮಾಡಿದ್ದಾನೆ ಎಂಬುದರಲ್ಲಿ ಅವನಿಗೆ ಒಂದಾದರೂ ಅಧೀನ ಮಾಡದೆ ಬಿಡಲಿಲ್ಲವೆಂದು ಹೇಳಿದಾಯಿತು. ಅಂದರೆ ಎಲ್ಲದರ ಮೇಲೆ ದೊರೆತನ ಮಾಡೋದಕ್ಕೆ ದೇವರು ನಮಗೆ ಈ ಪ್ರಕೃತಿನ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಅಂಶ, ನಾವು ಯಾರಿಗಾಗಿ ಎಲ್ಲ ನಮ್ಗೆ ಗೊತ್ತಿರುತ್ತಲ್ಲ. ತುಂಬ ಜನ ಅಂದ್ಕೊಳ್ತೀವಿ, ರಾಜಕಾರಣಿ ಉದಾಹರಣೆಗೆ ತಗೊಳ್ಳೋಣ. ರಾಜಕಾರಣಿಗಳು ಏನು ಹೇಳ್ತಾರೆ, ಜನಸೇವೆಯೇ ಜನಾರ್ದನ ಸೇವೆ ಅಂತಾರೆ. ಓಟ್ ಕೇಳಬೇಕಾದಾಗ ಬಂದು ಓಟ್ ಹಾಕಿ ನಾನೆಲ್ಲ ಮಾಡಿಕೊಡ್ತೀನಿ, ನಿಮ್ಗೆ ಏನೇನು ಅನುಕೂಲ ಬೇಕು, ವೋಟ್ರ್ ಕಾರ್ಡು, ID ಕಾರ್ಡು ಎಲ್ಲನೂ ನಾನು ಮಾಡಿಕೊಡ್ತೀನಿ. ಅವ್ರ ಆಸೆ ತೀರಿಸ್ಕೊಂಡ್ಮೇಲೆ ಹೋದ್ಮೇಲೆ ಗೇಟ್ ಕ್ಲೋಸ್ ಮಾಡ್ತಾರಾ ಇಲ್ವಾ ಅಲ್ವಾ? ಬಂದ್ ಮಾಡಿಬಿಡ್ತಾರೆ. ಯಾರು ನಮ್ಗೆ ಗೊತ್ತಿಲ್ಲ, ಕೆಲಸವನ್ನು ಬಿಟ್ಟು ಕಳಿಸೋದು, ಇಲ್ಲ ಅವ್ರು ಸಿಗೋದೇ ಇಲ್ಲ, ಟೈಮ್ಗೆ ಸರಿಯಾಗಿ ಸಿಗೋದಿಲ್ಲ, ಈ ರೀತಿ ಎಲ್ಲ ಇರ್ತಾರೆ. ಮತ್ತು ಬಂದು ತುಂಬ ಜನ ತಂದೆ ತಾಯಿ ತಮ್ಮ ಮಕ್ಕಳನ್ನ ಸಾಕೋದ್ರಲ್ಲೇ ಟೈಮ್ನ ವ್ಯರ್ಥವಾಗಿ ಮಾಡ್ಕೊಂಡು ಬಿಡ್ತಾರೆ. ಮತ್ತು ಒಂದು ಗಂಡು ಹೆಣ್ಣು ಲವ್ ಮಾಡಬೇಕಾದಾಗ ಏನು ಮಾಡ್ತಾರೆ, ನಾನು ನಿನಗೋಸ್ಕರನೇ ಹುಟ್ಟಿದ್ದೀನಿ, ನಾನು ನಿನಗೋಸ್ಕರನೇ ಜೀವ ಕೊಡ್ತೀನಿ ಅಂತೇಳಿ ಆ ಗಂಡು ಏನಾದರೂ ಮೋಸ ಮಾಡಿದ್ರೆ ಅವ್ರು ಸೂಸೈಡ್ ಮಾಡ್ಕೊಂಡು ಬಿಡ್ತಾರೆ. ಇಲ್ಲ ಇವ್ರು ಮಾಡಿದ್ರೆ ಇವ್ರು ಸೂಸೈಡ್ ಮಾಡ್ಕೊಡ್ತಾರೆ. ಇಲ್ಲ ಬೇರೆ ಒಂದು ಜೀವನನ ಅವ್ರು ಕಳ್ಕೊಂಡು ಬಿಡ್ತಾರೆ. ಅದಕ್ಕೋಸ್ಕರನೇ ದೇವರು ನಮ್ಮನ್ನು ಸೃಷ್ಟಿ ಮಾಡಿದಾರ ಅಂತ ನೋಡೋಕೆ ಹೋದರೆ ಇಲ್ಲಿ ಖಂಡಿತವಾಗೂ ಇಲ್ಲ. ನಾವು ಯಾರಿಗಾಗಿ ಅಂದಾಗ, ನಾವು ದೇವರ ಒಂದು ಸೇವೆಗೋಸ್ಕರ, ದೇವರು ನಮ್ಮ ಒಂದು ಯೇಸು ಕ್ರಿಸ್ತರ ಒಂದು ಪವಿತ್ರವಾದ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧೀಕರಿಸಿ ನಮಗೊಂದು ನೂತನ ಜೀವನ ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಆ ಜೀವನನ ನಾವು ಮುಡುಪಾಗಿಡೋದು ನಮ್ಮ ಕರ್ತವ್ಯ. ಎಫೆಸ ಗ್ರಂಥದಲ್ಲಿ 2:10 ನಾವು ಆತನ ನಿರ್ಮಾಣ ಸತ್ಕ್ರಿಯೆಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕ್ರಿಯೆಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನಿರ್ಮಿಸಿದನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ, ನಾವು ಅಂದ್ಕೊಳ್ಳಿರೋದು ತಪ್ಪು. ನಮ್ಮ ತಿಳುವಳಿಕೆ, ನಮ್ಮ ಜ್ಞಾನ, ನಾವು ಅಂದ್ಕೊಳ್ತೀವಿ ಅವರವರ ಉದ್ದೇಶಕ್ಕೋಸ್ಕರ ನಾವು ಜೀವನ ನಡೆಸ್ತೀವಿ. ನಮ್ಮ ಒಂದು ಉದ್ದೇಶ, ನಮ್ಮದೇ ಒಂದು ಏನೋ, ಇವಾಗ 10th ಮುಗಿಸ್ಬಿಟ್ವಿ, ಎಕ್ಸಾಮ್ ಮಾಡಿದ್ವಿ, ಡಿಗ್ರಿ ಓದ್ಬಿಟ್ವಿ, ನಾವು ಕೆಲಸಕ್ಕೆ ಹೋಗಬೇಕು, ಪಾಸ್ ಆಗಬೇಕು, ನಾವು ಒಳ್ಳೆ ಕೆಲಸದಲ್ಲಿ ಹೋಗಬೇಕು, ಇದೆಲ್ಲನೂ ಈ ಲೋಕದಲ್ಲಿ ಬೇಕಾಗಿದೆ. ನಮಗೆ ಊಟ ಆಹಾರ ಎಲ್ಲ ಬೇಕು, ಎಲ್ಲದಕ್ಕೂ ಬೇಕು. ಆದರೆ ದೇವರ ಒಂದು ಸಂಕಲ್ಪ ಏನಿದೆ ಅಂತ ನೋಡೋಕ್ಕೋದ್ರೆ, ನಾವು ಆತನ ನಿರ್ಮಾಣ,
ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದ್ದಾನೆ. ಅಂದರೆ ದೇವರು ಮೊದಲೇ ನಮ್ಮನ್ನು ನೇಮಿಸಿಟ್ಟಿದ್ದಾರೆ. ಅಂದರೆ ದೇವರ ಒಂದು ಕಾರ್ಯಗಳನ್ನು ನಾವು ಮಾಡೋದಕ್ಕೆ ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಎಷ್ಟೋ ಜನ ಈ ಲೋಕದಲ್ಲಿದ್ದಾರೆ, ಬೇರೆ ಬೇರೆ ಎಲ್ಲ. ಇವತ್ತು ಯಾಕೆ ನಾವೆಲ್ಲ ಇಲ್ಲಿ ಬಂದು ಸೇರಿದ್ದೀವಿ? ಇದು ಯೇಸು ಕ್ರಿಸ್ತನ ಪ್ರೀತಿ, ಅವರ ಒಂದು ಕೃಪೆಯಿಂದ ನಾವು ಬಂದು ಇಲ್ಲಿ ಸೇರಿದ್ದೀವಿ. ಅಂದರೆ ದೇವರ ಒಂದು ವಾಕ್ಯವನ್ನು ನಾವು ಕಲಿಯೋದಕ್ಕೆ, ದೇವರ ಒಂದು ಸತ್ಕಾರ್ಯಗಳನ್ನು ಮಾಡೋದಕ್ಕೆ ದೇವರು ಮೊದಲೇ ನಮ್ಮನ್ನು ನಿರ್ಮಿಸಿಕೊಂಡಿದ್ದಾರೆ. ಅಂದರೆ ಅವರ ಒಂದು ಜೀವಾಧಾರ ಪಟ್ಟಿಯಲ್ಲಿ ನಾವು ಇರಬೇಕಾದ್ರೆ ಅವರ ಸತ್ಕಾರ್ಯಗಳನ್ನ ನಾವು ಮಾಡಬೇಕು. ಅದನ್ನು ನಾವು ನೋಡೋಣ, ಮುಂದೆ ನೋಡೋಣ. ಎಫೆಸ ಗ್ರಂಥದಲ್ಲಿ 1:14. ಓಕೆ, ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಹೇಳ್ತಾ ಇದ್ದಾರೆ, ಏನು ಹೇಳ್ತಾ ಇದ್ದಾರೆ? ಹಾಗೆಯೇ ನಾವು, ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗಿಂತ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ? ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ. ಅಂದರೆ ನಾವು ಪ್ರೀತಿ ಅಂದರೆ ಏನು? ಒಬ್ಬರನ್ನೊಬ್ರು ಲವ್ ಮಾಡಿಕೊಂಡು, ಒಬ್ಬರೊಬ್ಬರನ್ನ ಒಂದು ಗಿಫ್ಟ್ ಕೊಟ್ಕೊಂಡು ಲೋಕದ ವಿಷಯಗಳಲ್ಲಿ ನಾವು ವ್ಯವಹಾರ ಮಾಡೋದಲ್ಲ. ಇಲ್ಲಿ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನಾನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿ. ದೇವರ ಒಂದು ಮೊದಲನೇ ಒಂದು ಅಂಶ ಅಂತ ಹೇಳಿದ್ರೆ, ನಾನು ಪ್ರೀತಿಸಿದಂತೆ ನಾವು ಒಬ್ಬರನ್ನೊಬ್ಬರು ಪ್ರೀತಿಸಿ. ಇಲ್ಲಿ ಅನೇಕ ಜನರು ಮಾತಾಡುವಾಗ ಹೇಳ್ತಾ ಇದ್ರು, ಸಿಸ್ಟರ್ಸ್ ಎಲ್ಲ ಹೇಳ್ತಾ ಇದ್ರು, ನಾವು ಒಬ್ಬರಿಗೊಬ್ಬರು ನಾವು ಯಾವ ರೀತಿ ಎಲ್ಲ ನಾವು ಇರಬೇಕಾಗತ್ತೆ, ನಾವು ಯಾವ ರೀತಿ ಜೀವನ ನಡೆಸಬೇಕು. ಒಂದು ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡಿಬೇಕಂದ್ರೆ ಯೇಸು ಕ್ರಿಸ್ತರ ಗುಣಗಳನ್ನ ನಾವು ಹೊಂದಿರಬೇಕು. ಯೇಸು ಕ್ರಿಸ್ತರು ಕೊಟ್ಟಂಥ ಮಾದರಿನ ನಾವು ಕಲಿಬೇಕು. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನಾವು ವಾಕ್ಯಗಳನ್ನ ಓದ್ತಾ ಇದ್ದೀವಿ ಅಂದರೆ ನಾವು ಯೇಸು ಕ್ರಿಸ್ತರು ಏನು ಹೇಳ್ಕೊಟ್ಟಿದ್ದಾರೆ ಆ ರೀತಿ ನಾವು ಫಾಲೋ ಮಾಡಬೇಕು. ಅದನ್ನು ಬಿಟ್ಟು ಬೇರೆದೆಲ್ಲ ನಾವು ಮಾಡೋಕ್ಕೋದ್ರೆ ನಾವು ನಿತ್ಯ ಜೀವನ ಹೊಂದೋದಕ್ಕೆ ಆಗೋದಿಲ್ಲ. ನಾವು ದೇವರ ಮಕ್ಕಳಾಗಿ ಜೀವಿಸೋದಕ್ಕೆ ಸಾಧ್ಯನೇ ಇಲ್ಲ. ಈ ಲೋಕದಲ್ಲಿ ನಾವು ಲೋಕದ ಜನಗಳ ರೀತಿಯಲ್ಲಿ ನಾವು ಜೀವನ ಮಾಡ್ತೀವಿ. ಆದರೆ ಯೇಸು ಕ್ರಿಸ್ತರು ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ಅವರ ಒಂದು ಪ್ರೀತಿಯಲ್ಲಿ ನಡಿಬೇಕು. ಯೇಸು ಕ್ರಿಸ್ತರು ಮನುಷ್ಯ ಅವತಾರ ತಾಳಿ ಅವ್ರ ಜೀವನನ ಈ ರೀತಿನೇ ನಡಿಬೇಕು ಅಂತ ಹೇಳಿ ನಮಗೆ ಮಾದರಿಯಾಗಿ ತೋರಿಸ್ಕೊಟ್ರು. ಅವರು 33 ವರ್ಷ ಈ ಲೋಕದಲ್ಲಿ ಇದ್ದಾಗ, 3 ವರ್ಷ ಅವರು ಸೇವೆ ಮಾಡಬೇಕಾದಾಗ, ಅವರು ಎಲ್ಲ ಜನಗಳನ್ನ ಸಂಧಿಸಬೇಕಾದಾಗ ಅವರ ಒಂದು ಪ್ರೀತಿನ ನಾವು ನೋಡಿದ್ವಿ, ಅವರ ಗುಣಗಳನ್ನ ನೋಡಿದ್ವಿ. ಅವರು ರೋಗಿಗಳನ್ನು ಮುಟ್ಟಿ ಸ್ವಸ್ಥಪಡಿಸೋದನ್ನು ನೋಡಿದ್ವಿ, ಕುಷ್ಠರೋಗಿಗಳನ್ನ ಮುಟ್ಟಿ ಅವ್ರಿಗೆ ಮುಟ್ತಾ ಇದ್ರು, ಪಾಪಿಗಳನ್ನು ಕ್ಷಮಿಸ್ತಾ ಇದ್ರು. ಈ ರೀತಿ ನಮ್ಮ ಹತ್ರ ನಮಗೆ ಆ ಒಂದು ಗುಣಗಳನ್ನ ಇದೆಯಾ ಅಂತ ಹೇಳಿ ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಮತ್ತು ಆತನ ಸನ್ನಿಧಿಯಲ್ಲಿ ನಾವು ಪರಿಶುದ್ಧರು ದೋಷವಿಲ್ಲದವರಾಗಿ ಜೀವಿಸಬೇಕು ಅಂದರೆ, ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡ್ತಾ ಇದ್ವಿ, ಪಾಪ ಮಾಡಿಬಿಟ್ಟು ಏನು ಮಾಡ್ತಾಯಿದ್ರು? ಕುರಿ, ಕೋಳಿ, ಪಾರಿವಾಳ ಅದನ್ನು ಕೊಡ್ತಾಯಿದ್ರು, ಬಲಿ ಕೊಡ್ತಾಯಿದ್ರು. ಆದರೆ ಈ ಪಾಪ ಮಾಡೋದು, ಬಲಿ ಕೊಡೋದು, ಪಾಪ ಮಾಡೋದು, ಬಲಿ ಕೊಡೋದು. ಆಗ ದೇವರು ಮನಸ್ಸಲ್ಲೇ ನೊಂದ್ಕೊಳ್ತಾರೆ, ಈ ಜನಗಳಿಗೆ ಏಕಪ್ಪ ನನ್ನ ಬುದ್ಧಿ ಕಳಿಸೋದು, ಯಾವ ರೀತಿ ನಾನು ಇದು ಮಾಡೋದು, ಇವರು ಯಾವ ರೀತಿ ಇದು ಮನ ತಿರುಗ್ತಾರೆ, ನನ್ನ ಮಕ್ಕಳು ಈ ರೀತಿ ಪಾಪ ಮಾಡೋದು, ತಿರ್ಗಾ ಅವ್ರು ಹೋಗಿ ಬಲಿ ಕೊಡ್ತಾ ಇದ್ದಾರಲ್ಲ ಅಂತೇಳಿ ಅವ್ರ ಮನಸ್ಸಿನಲ್ಲಿ ನೊಂದ್ಕೊಂಡ ಮೇಲೇ ಅವರ ಒಬ್ಬನೇ ಮಗನಾದ ಯೇಸು ಕ್ರಿಸ್ತರನ್ನ ನಮಗಾಗಿ ಈ ಲೋಕಕ್ಕೆ ನಮ್ಮನ್ನು ಕಳಿಸ್ಕೊಟ್ರು. ಅವ್ರಿಗೆ ಮನುಷ್ಯರ ಮೇಲೆ ಎಷ್ಟೊಂದು ಪ್ರೀತಿ ಇತ್ತು ಅಂದರೆ ಅವರ ಒಂದು ಗುಣಗಳನ್ನ ನಾವು ನೋಡ್ಬೋದು. ಅವರು ಈ ಪ್ರಕೃತಿನ ನಮ್ಮ ಕೈಯಲ್ಲಿ ಕೊಟ್ಟು, ಅವರೆಲ್ಲವನ್ನೂ ನಮ್ಮ ಕೈಯಲ್ಲಿ ಕೊಟ್ಟು, ಮನುಷ್ಯನ ಅವರ ಹೋಲಿಕೆಗೆ ಸೃಷ್ಟಿ ಮಾಡಿ ಅವರ ಒಂದು ರೀತಿಯಲ್ಲಿ ನಮ್ಮನ್ನು ನಡಿಬೇಕು ಅಂತ ಹೇಳೋದಾದರೆ, ಅವರ ಒಂದು ಗುಣಗಳನ್ನ ನಾವು ಹೊಂದಬೇಕಾದ್ರೆ, ಅವರ ಒಂದು ಈ ಮನುಷ್ಯರ ಗುಣಗಳೇ ಈ ರೀತಿ, ಮನುಷ್ಯರೇ ಇದೇ ರೀತಿ ಅಂತೇಳಿ ಅವರ ಒಬ್ಬನೇ ಮಗನನ್ನು ಯೇಸು ಕ್ರಿಸ್ತನ ಈ ಭೂಮಿಗೆ ಕಳಿಸ್ಕೊಳ್ಳುವಾಗ ಯೇಸು ಕ್ರಿಸ್ತರು 10 ಆಜ್ಞೆಗಳನ್ನ ನಾವು ನೋಡ್ತೀವಿ. 4 ಆಜ್ಞೆಗಳಲ್ಲಿ ಯೇಸು ಕ್ರಿಸ್ತರು ದೇವರಿಗೆ ವಿಧೇಯರಾಗಿ ನಡ್ಕೊಳ್ತಾರೆ. ದೇವರ ಒಂದು ನಾಮವನ್ನು ಅವರು ಎಲ್ಲೇ ಅವರು ಪ್ರಾರ್ಥನೆ ಮಾಡಿದ್ರು, ತಂದೆಗೆ ಅವರು ಪ್ರಾರ್ಥನೆ ಮಾಡಿ ಅವರು ಸೇವೆ ಮಾಡ್ತಾಯಿದ್ರು. ಇದನ್ನು ನಾವು ಅವ್ರ ಗುಣಗಳನ್ನ ನೋಡ್ತೀವಿ. ಇನ್ನೂ 6 ಅಧ್ಯಾಯದಲ್ಲಿ ತಂದೆ ತಾಯಿಗಳಿಗೆ ವಿಧೇಯರಾಗಿರಬೇಕು, ಸುಳ್ಳು ಸಾಕ್ಷಿ ಹೇಳಬಾರ್ದು, ಕೊಲೆ ಮಾಡಬಾರ್ದು, ವ್ಯಭಿಚಾರ ಮಾಡಬಾರ್ದು. ಇದೆಲ್ಲನೂ ಯೇಸು ಕ್ರಿಸ್ತರು ಇದೆಲ್ಲ ಅದನ್ನು ಮಾದರಿಗೆ ನಮಗೆ ತೋರಿಸ್ಕೊಟ್ರು. ನಾವು ಇವತ್ತು ಏನು ಮಾಡ್ತಾಯಿದ್ದೀವಿ? ನಮ್ಮ ಜೀವನನ ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ಯಾವ ರೀತಿ ಜೀವನ ನಡೆಸ್ತಾ ಇದ್ದೀವಿ? ಮೊದಲು ನಾವು ಹೇಗಿದ್ವೋ ಗೊತ್ತಿಲ್ಲ, ನಮ್ಗೆ ಹಿಂದೆ ಕಾಲದಲ್ಲಿ ಹೇಗಿದ್ವೋ ನಮಗೆ ಗೊತ್ತಿಲ್ಲ. ಆದರೆ ಇವಾಗ ನಾವು ಯೇಸು ಕ್ರಿಸ್ತನ ನಾವು ಅಂಗೀಕರಣ ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಜೀವನ ಹೇಗಿದೆ, ನಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ನಾವು ಮೊದಲಿದ್ದಾಗಲೇ ಈಗಲೂ ಅದೇ ರೀತಿನೇ ಇದ್ದೀವ, ಅದೇ ಗುಣಗಳನ್ನ ಹೊಂದ್ಕೊಂಡಿದ್ದೀವ, ಅದೇ ಸಂಪ್ರದಾಯಗಳನ್ನ ಮಾಡ್ತಾ ಇದ್ದೀವ, ಇಲ್ಲ ಯೇಸು ಕ್ರಿಸ್ತರ ರೀತಿಯಲ್ಲಿ ನಾವು ಜೀವನ ನಡೆಸೋದಕ್ಕೆ, ಯೇಸು ಕ್ರಿಸ್ತರ ಹೆಜ್ಜೆ ಜಾಡಿನಲ್ಲಿ ನಡೆಯೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವ. ಅದನ್ನು ನಾವು ಹಂತವಾಗಿ ನಾವು ನೋಡ್ಕೋಬೇಕಾಗುತ್ತೆ. ಆ ರೀತಿ ಇಲ್ಲದೆ ದೇವರಿಗೆ ನಾವು ನಿಜವಾಗ್ಲೂ ನಾವು ಏನು ಮಾಡಬೇಕು?
ನಮ್ಮನ್ನು ನಾವು ಪರೀಕ್ಷೆ ಮಾಡ್ಕೋಬೇಕು. ನಾವು ಅಂದ್ಕೊಳ್ತೀವಿ ಒಂದು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಏನು ಮಾಡ್ತೀವಿ, ನಮ್ಮ ತಲೆ ಸರಿ ಇಲ್ಲ, ಕೂದಲು ಸರಿ ಇಲ್ಲ, ಮುಖ ಸರಿ ಇಲ್ಲ ಅಂತೇಳಿ ನಾವು ಕನ್ನಡಿ ಮುಂದೆ ನಿಂತ್ಕೊಳ್ಳೋವಾಗೆ ನಮಗೆ ಗೊತ್ತಾಗುತ್ತೆ ನಮ್ಮ ಕಣ್ಣಲ್ಲಿ ಗೀಜಿದ್ರೆ ಇಲ್ಲ ಏನೋ ಒಂದು ಇದ್ದರೂ ನಾವು ಕನ್ನಡಿನ ನೋಡಿ ಸರಿ ಮಾಡ್ಕೊಳ್ತೀವಿ. ಆದರೆ ನಮಗೆ ದೇವರು ಈ ಸತ್ಯವೇದನ ಕೊಟ್ಟಿದ್ದಾರೆ. ನಮಗೆ ಈ ಸತ್ಯವೇದದ ಮುಂದೆ ನಿಂತ್ಕೊಂಡಾಗ ನಮ್ಮ ಗುಣಗಳು ಯಾವ ರೀತಿ ಇದೆ, ನಾವು ಯಾರಿಗಾಗಿ ಜೀವಿಸ್ತಾ ಇದ್ದೀವಿ, ನಾವು ಯಾರಿಗಾಗಿದ್ದೀವಿ ಅನ್ನೋದನ್ನು ನಾವು ಪ್ರಾಮುಖ್ಯವಾಗಿ ನಾವು ನೋಡಲೇಬೇಕಾಗತ್ತೆ. ಇದನ್ನು ನಮಗೆ ಹೇಳ್ಕೊಡುವಾಗ ನಮ್ಮ